ಗೈಸ್ ಇವತ್ತು ಡೇ 2 ನಾವು ಹೈದರಾಬಾದಿಗೆ ರೀಚ್ ಆಗಿದ್ವಿ. ಇನ್ನು ಇಲ್ಲಿಂದ ರೈಲ್ವೆ ಸ್ಟೇಷನ್ ಗೆ ಹೋಗ್ಬೇಕು. ನಮಗೆ ತೆಲುಗು ಬರಲ್ಲ, ಹಿಂದಿ ಬರಲ್ಲ. ಹಂಗೆ ನಾವು ರೈಲ್ವೆ ಸ್ಟೇಷನ್ ಗೆ ಬಂದಾಯ್ತು. ಇನ್ನು ಇಲ್ಲಿಂದ ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಹಂಗೆ ನಾವು ನಾಷ್ಟ ಕೂಡ ಅಲ್ಲಿಂದನೇ ಮಾಡಿದ್ವಿ. ಮತ್ತೆ ನಾವು ಅಲ್ಲಿಂದ ಒಂದು ಟ್ರೈನ್ ಟಿಕೆಟ್ ಕೂಡ ಬುಕ್ ಮಾಡಿದ್ವಿ. ಒಂದೇ ಭಾರತ್ ಟ್ರೈನ್ ಅಲ್ಲಿ ನಾವು ಹೋಯ್ತಾ ಇದ್ವಿ. ಫಸ್ಟ್ ಟೈಮ್ ಆಗ್ಬಿಟ್ಟು ಒಂದೇ ಭಾರತ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ವಾವ್, ತುಂಬಾ ಕ್ಲೀನ್ ಆಗಿತ್ತು ಇನ್ಸೈಡ್ ಎಲ್ಲ. ಫಸ್ಟ್ ಬಂದಂಗೆ ಒಂದು ವಾಟರ್ ಬಾಟಲ್ ಕೊಟ್ರು. ಅದಾದ್ಮೇಲೆ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಕೊಟ್ರು. ನಾನು ಅದರಲ್ಲಿ ಇರುವಂತಹ ಚಿತ್ರ ಎಲ್ಲ ನೋಡ್ಕೊಂಡು ನಂಗೆ ಟೈಮ್ ಪಾಸ್ ಮಾಡ್ತಾ ಇದೆ. ಹಾಗೆ ಮಧ್ಯಾಹ್ನದ ಊಟ ಕೂಡ ಬಂತು. ಇದರಲ್ಲಿ ರೈಸ್ ಮತ್ತೆ ಚಪಾತಿ ಮತ್ತೆ ಪಲ್ಯ ಇತ್ತು. ಪನ್ನೀರ್ ಮಸಾಲ ಕೂಡ ಇತ್ತು. ಪನ್ನೀರ್ ಮಸಾಲ ಮಾತ್ರ ಸಖತ್ತಾಗಿತ್ತು. ಊಟ ಎಲ್ಲ ಆದ್ಮೇಲೆ ಅವರು ಒಂದು ಪ್ಲೇಸ್ ಕೊಟ್ಟಿದ್ರು, ಫುಡ್ ಹೇಗಿತ್ತು ಅಂತ ರಿವ್ಯೂ ಕೊಡಕ್ಕೆ. ನಾವು ಅದೆಲ್ಲ ಕೊಟ್ಮೇಲೆ ಆದ್ಮೇಲೆ ಐಸ್ ಕ್ರೀಮ್ ಕೂಡ ಕೊಟ್ರು. ಮತ್ತೆ ಹಂಗೆ ವ್ಯೂ ನೋಡ್ತಾ ಒಳ್ಳೆ ಒಂದು ನಿದ್ದೆ ಮಾಡಿದೆ. ಹಾಗೆ ಈವ್ನಿಂಗ್ ಸ್ನಾಕ್ಸ್ ಕೂಡ ಬಂತು. ಇದಕ್ಕೇನೋ ಬಡಾ ಪಾವ್ ಅಂತಾರೆ. ಹಂಗೆ ವ್ಯೂ ಎಲ್ಲ ನೋಡ್ಕೊಂಡು ಟೀ ಕುಡಿತಾ ಇದ್ದೀನಿ. ಇನ್ನಲ್ಲಿ ನಾವು ನಾಗ್ಪುರಿಗೆ ರೀಚ್ ಆಯ್ತು. ನಾವು ಇಲ್ಲಿಂದ ಜಬಲಾಪುರಿಗೆ ಬಸ್ ಕೂಡ ಬುಕ್ ಮಾಡಿದೀನಿ. ಇನ್ನು ಇಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಹಾಗೆ ನಾವು ಬಸ್ ನಿಲ್ಲುವಂತ ಜಾಗಕ್ಕೆ ಬಂದಿದ್ವಿ. ಇನ್ನು ಬಸ್ ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿಂದ ನಾವು ಊಟ ಎಲ್ಲ ಮಾಡಿದ್ವಿ. ಹಾಗೆ 2 ಜ್ಯೂಸ್ ಕೂಡ ಹೇಳಿದ್ವಿ. ಮತ್ತೆ ಹಂಗೆ ಬಸ್ನ ವೆಯ್ಟ್ ಮಾಡ್ತಾ ಇದೀವಿ. ಸ್ವಲ್ಪ ಹೊತ್ತಾದ್ಮೇಲೆ ಬಸ್ ಕೂಡ ಬಂತು. ಇನ್ನು ನಾವು ಇಲ್ಲಿಂದ ಬೆಳಿಗ್ಗೆ ಜಬಲಾಪುರಿಗೆ ರೀಚ್ ಆಗುತ್ತೆ. ಆಗ ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್. ಅದುವರೆಗೂ ಬೈ ಬೈ.